ಮಿತ್ರರೇ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಉಡುಪಿ ಜಿಲ್ಲೆಯ ಸಾಹಿತ್ಯ ವಿಚಾರ ವೇದಿಕೆಯ ಉದ್ಘಾಟನೆ ನಮ್ಮ KPSನಲ್ಲಿ ನಾನು ಕಲಿತ ಈ ಹೈಸ್ಕೂಲ್ನಲ್ಲಿ, ಈ ಜೂನಿಯರ್ ಕಾಲೇಜಿನಲ್ಲಿ ಆಗ್ತಾ ಇರುವುದು ನನಗೆ ತುಂಬ ಸಂತೋಷದ ಸಂಗತಿ. ಸಾಹಿತ್ಯ ಅಕಾಡೆಮಿಯ ಒಬ್ಬರು ಸದಸ್ಯರಾಗಿರುವ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ ಅವರು ಇಲ್ಲಿ ಪಕ್ಕದ ಹಿರಿಯಡ್ಕದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಪ್ರಿನ್ಸಿಪಾಲರಾಗಿ ಇತ್ತೀಚೆಗೆ ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸುವುದು ಕೂಡ ತುಂಬ ಖುಷಿ ಕೊಡುವ ಸಂಗತಿ. ಚಕೋರಕ್ಕೆ ನೀವು ಡಿಕ್ಷನರಿಯಲ್ಲಿ ಹುಡುಕಿದರೆ ಜೊನ್ನವಕ್ಕಿ ಅಂತ ಒಂದು ಶಬ್ದ ಸಿಗ್ತದೆ. ಅಂದರೆ ಬೆಳದಿಂಗಳನ್ನು ಕುಡಿಯುವಂಥ ಒಂದು ಹಕ್ಕಿ. ಬೆಳದಿಂಗಳನ್ನು ಕುಡಿದು ಒಂದು ಹಕ್ಕಿ ಬದುಕಲಿಕ್ಕೆ ಸಾಧ್ಯ ಉಂಟಾ ಅಂದರೆ ಅದೊಂದು ಕವಿ ಸಮಯ. ಚಕೋರ, ಚಕೋರಿ ಇಂಥ ಶಬ್ದಗಳನ್ನು ನಾವು ಬಳಸ್ತೇವೆ. ನೀವು ಹದಿಹರೆಯದ ಯುವಕ ಯುವತಿಯರು ಒಂದು ಬೆಳದಿಂಗಳ ಲೋಕದ ಬಗ್ಗೆ ಕನಸು ಕಾಣುವವರು ಎಂಬ ಅರ್ಥದಲ್ಲಿ ಅದನ್ನು ಚಕೋರ ಸಾಹಿತ್ಯ ವೇದಿಕೆ ಅಂತ ಹೆಸರು ಇಟ್ಟಿರ್ಬೋದು. ಆದರೆ ಚಕೋರ ವಯಸ್ಸಿನ ನಿಮ್ಮಂಥ ವಿದ್ಯಾರ್ಥಿಗಳಿಗೆ ವೈಚಾರಿಕ ಸಾಹಿತ್ಯದ ಪರಿಚಯ ಮಾಡಿಸಬೇಕೆಂಬುದು ಕೂಡ ಸಾಹಿತ್ಯ ಅಕಾಡೆಮಿಯ ಒಂದು ಉದ್ದೇಶ. ಈ ಚಕೋರ ಬಳಗ ಏನು ಮಾಡಬಹುದು ಎಂಬ ಸಲಹೆಗಳನ್ನು ನಾನು ಕೊಡಲಿಕ್ಕೆ ಹೋಗುವುದಿಲ್ಲ. ಅವರ ಆರ್ಥಿಕ ಮಿತಿಯಲ್ಲಿ ಏನು ಒಳ್ಳೆಯ ಕೆಲಸಗಳನ್ನು ಮಾಡಬಹುದು ಅಂತ ಅಕಾಡೆಮಿಯಲ್ಲಿ ಜಯಪ್ರಕಾಶ್ ಶೆಟ್ಟರ್ ಹಾಗೆ ಹಲವು ಜನ ಸದಸ್ಯರಿದ್ದಾರೆ, ಅಧ್ಯಕ್ಷರಿದ್ದಾರೆ. ಅವರು ರೂಪರೇಖೆಗಳನ್ನು ಮಾಡಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಆದರೆ ನಾನು ಡಾಕ್ಟರ್ ಶೆಟ್ಟರ್ ಹತ್ರ ಈಗಾಗಲೇ ಮಾತಾಡುವಾಗ ಹೇಳಿದೆ, ನೀವು ಈ ಕಾಲೇಜಿನಲ್ಲಿ ನಮ್ಮ KPS ಹಿರಿಯಡ್ಕ 75ರ ಸಂಭ್ರಮಕ್ಕೆ ಬರ್ತಾ ಇದೆ. ಈ ಕಾಲೇಜಿನಲ್ಲಿ ಅಥವಾ ಈ ಕಾಲೇಜಿನ ಮಕ್ಕಳನ್ನು ಕರೆದು ನಿಮ್ಮ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಂದು ಮಕ್ಕಳ ಸಾಹಿತ್ಯ ಉತ್ಸವ, ಒಂದು ಯುವಕರ ಸಾಹಿತ್ಯ ಸಂಗಮ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಏರ್ಪಡಿಸುವುದಾದರೆ ನಮ್ಮ ಟ್ರಸ್ಟಿಂದ ನಾವು ಅದಕ್ಕೆ ಆರ್ಥಿಕ ಸಹಾಯ ಕೊಡ್ತೇವೆ ಅಂತ ನಾನು ಈಗಾಗಲೇ ಅವರಿಗೆ ಹೇಳಿದ್ದೆ. ಕಳೆದ ವರ್ಷ ಡಿಗ್ರಿ ಕಾಲೇಜಿನಲ್ಲಿ ಅಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದೆ. ಕುವೆಂಪು ಅವರ ಕುರಿತ ನನ್ನ ಖಾಸಗಿ ನೆನಪುಗಳು ಹೆಚ್ಚಿಲ್ಲ. ಅದನ್ನು ಒಂದೆರಡು ಮಾತಲ್ಲಿ ಹೇಳುವುದಾದರೆ, ಹಿರಿಯಡ್ಕದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಅಂತ ಒಬ್ಬರು ಆಯುರ್ವೇದ ಡಾಕ್ಟರ್ ಇದ್ದರು. ಅವರ ಆಯುರ್ವೇದದ ಶಾಪಿಗೆ ನಾನು ಅವರ ಹತ್ರ ಪಟ್ಟಾಂಗಕ್ಕೆ ಅಂತ ಹೋಗ್ತಾ ಇದ್ದೆ. ಅವರು ತೀರ್ಥಹಳ್ಳಿಯ ಕಡೆ ಇದ್ದು ಕುವೆಂಪು ಅವರ ಅಭಿಮಾನಿಯಾಗಿದ್ದು ರಾಮಾಯಣ ದರ್ಶನವನ್ನು ಕಂಠಪಾಠ ವಾಚನ ಮಾಡುವಷ್ಟು ಅದನ್ನು ಓದಿಕೊಂಡಿದ್ದರು. ಅವರ ಮೂಲಕ ನಾನು ಕುವೆಂಪು ಅವರ ಬಗ್ಗೆ ತಿಳ್ಕೊಂಡು ಮುಂದೆ MGM ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ನಾನು ಕುವೆಂಪು ಅವರ ಒಂದು 20-30 ಕವನ ಸಂಕಲನಗಳನ್ನೆಲ್ಲ ಓದಿ ಒಂದು ದೊಡ್ಡ ಲೇಖನ ಬರೆದೆ. ಕಾಲೇಜಿನವರು ಅದನ್ನು ಮ್ಯಾಗ್ಝಿನ್ನಲ್ಲಿ ಪಬ್ಲಿಷ್ ಮಾಡಿದರು. ಮೈಸೂರಿಗೆ ಹೋದಾಗ ಕುವೆಂಪು ಅವರ ಮನೆಗೆ ಹೋಗಿ ಅದನ್ನು ಕೊಡಬೇಕು ಅಂತ ಆಸೆ ಆಯಿತು. ಆದರೆ ಮಹಾಕವಿಯ ಅನುಮತಿ ಪಡೆಯದೆ ಅವರ ಮನೆಗೆ ಹೋಗುವುದು ಹೇಗೆ, ಒಳಗೆ ಹೋಗಲಿಕ್ಕೆ ಅನುಮತಿ ಸಿಗ್ತದ ಈ ಭಯದಿಂದ ನಾನು ಮೈಸೂರಲ್ಲಿ ಕೆಲವು ತಿಂಗಳಿದ್ದರೂ ಕೂಡ ಅವರ ಮನೆಗೆ ಹೋಗಲಿಲ್ಲ. ಆದರೆ ನಾನು ಮಂಗಳೂರಲ್ಲಿ MA ವಿದ್ಯಾರ್ಥಿಯಾಗಿದ್ದಾಗ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು. ನಾಗಮಂಗಲದಲ್ಲಿ, ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಆ ಕಾಲದಲ್ಲಿ ಒಂದು ದೊಡ್ಡ ಜಾನಪದ ಸಮ್ಮೇಳನ ನಡೆಯಿತು. ಅಲ್ಲಿ ಕುವೆಂಪು ಅವರು ಅದರ ಉದ್ಘಾಟನೆಗೆ ಬರ್ತಾರೆ ಅಂತ ಪತ್ರಿಕೆಯಲ್ಲಿ ಬಂತು. ನಾನಲ್ಲಿ ಹೋದರೆ ನಾನಲ್ಲಿ ಉಳ್ಕೊಳ್ಳಿಕ್ಕೆ ರೂಮಲ್ಲಿ ಸಿಗ್ತದೆ ಆ ಕಾಲದಲ್ಲಿ. ಅದಕ್ಕೊಂದು ಉಪಾಯ ಮಾಡಿದೆ. ಆಗ ನಮ್ಮ ಉದಯವಾಣಿ ಆರಂಭ ಆಗಿತ್ತು. ಉದಯವಾಣಿಯವರ ಹತ್ರ ನಾನು ನಿಮ್ಮ ಪತ್ರಿಕೆ ವರದಿ ಮಾಡಲಿಕ್ಕೆ ಹೋಗ್ತೇನೆ, ನನಗೊಂದು ಪತ್ರ ಕೊಡಿ ಹಿಂದೆ. ಅವರೊಂದು ಲೆಟರ್ ಕೊಟ್ಟು ಅದನ್ನು ಹಿಡ್ಕೊಂಡು ಹೋಗಿ ಅಲ್ಲಿ ನನಗೆ ರೂಮ್ ಸಿಕ್ಕಿತು. ಈಗ ನೀವು ಇಲ್ಲಿ ಕೂತು ಹಾಗೆ ಕುವೆಂಪು ಇಲ್ಲಿ ಭಾಷಣ ಮಾಡ್ತಾ ಇದ್ದರೆ ಎದುರಿಂದ ನೆಲದಲ್ಲಿ ಕೂತ್ಕೊಂಡು ನಾನು ಅವರ ಭಾಷಣ ಕೇಳಿದ್ದು ನೆನಪಾಗ್ತದೆ. ಸಾವಿರಾರು ಜನ ಕುವೆಂಪು ಭಾಷಣ ಮಾಡ್ತಾರೆ ಅಂತ ಕೇಳಲಿಕ್ಕೆ ಬಂದಿದ್ದರು. ಆದರೆ ನಮಗೆ ಆಶ್ಚರ್ಯ ಆಯಿತು, ಕುವೆಂಪು ದೊಡ್ಡ ವಾಗ್ಮಿ ಆಗಿರಲಿಲ್ಲ, ಅವರು ಹೆಚ್ಚು ಭಾಷಣ ಮಾಡ್ತಿಲ್ಲ. ಆ ದಿನ ಅವರು ಭಾಷಣ ಮಾಡಿದ್ದು ಬರೀ 4 ನಿಮಿಷ. 4 ನಿಮಿಷದಲ್ಲಿ ಅವರು ತನ್ನ ಸಂದೇಶವನ್ನು ಕೊಟ್ಟರು. ಕುವೆಂಪು ಹಾಗೆ, ಅವರ ಮಗ ತೇಜಸ್ವಿಯವರ ಹಾಗೆ ಅವರು ಭಾಷಣಕ್ಕೆ ಕರೆದು ಬರ್ತಿರಲಿಲ್ಲ. ನಾನು ಕಲಿತ MGM ಕಾಲೇಜಿಗೆ ವಾರಕ್ಕೊಮ್ಮೆ ಬಂದ ಹಾಗೆ ಬೇಂದ್ರೆ, ಕಾರಂತ ಇವರೆಲ್ಲ ಬರ್ತಾಯಿದ್ರು. ಆದರೆ ಕುವೆಂಪು ಒಮ್ಮೆ ಬರಲಿಲ್ಲ. ಕರೆದರೂ ಕೂಡ ಅವರು ಹೆಚ್ಚು ಭಾಷಣಗಳಿಗೆ ಬರ್ತಾರೆ.
ಈ ಕುವೆಂಪು ಮತ್ತು ಕಾರಂತ ಇವರ ಬರವಣಿಗೆಯ ಗಾತ್ರ, ಅದರ ವಿಸ್ತಾರ ನೋಡಿದರೆ ನಮಗೆ ಆಶ್ಚರ್ಯ ಆಗ್ತದೆ. ಕಾನೂರು ಸುಬ್ಬಮ್ಮ ಹೆಗಡತಿ ಮಲೆಗಳಲ್ಲಿ ಮದುಮಗಳು ಎಂಬ 2 ಕಾದಂಬರಿಗಳು. ಅದರಲ್ಲಿ ಆ ಮಲೆಗಳಲ್ಲಿ ಮದುಮಗಳು ಇತ್ತೀಚೆಗೆ 9 ಗಂಟೆಯ ನಾಟಕ ಆಗಿದೆ. ಮೈಸೂರು ಬೆಂಗಳೂರು ಮಾಡಿದ 9 ಗಂಟೆಯ ನಾಟಕ, ಒಂದು ಯಕ್ಷಗಾನದ ಹಾಗೆ ರಾತ್ರಿಡೀ ತೋರಿಸುವಂಥ ಒಂದು ನಾಟಕ ಮಾಡಿ ಅದರ ಪ್ರದರ್ಶನ ಮಾಡಿದರು. ಹಾಗೆ ಅವರ ಆತ್ಮಕಥೆ ಪುಸ್ತಕ ಓದಿದ್ದು ಯಾರಿಗೆ ನೆನಪುಂಟ? ಕುವೆಂಪು ಅವರ ಆತ್ಮಕಥೆ ಅವರ ಕಾದಂಬರಿಗಿಂತ ದೊಡ್ಡದು, 1000 ಪುಟದಷ್ಟಿದೆ. ಹೆಸರು ನೆನಪುಂಟ ಯಾರಿಗಾರು? ನೆನಪಿನ ದೋಣಿಯಲ್ಲಿ ಇಂಥವರ ಆತ್ಮಕಥೆ, ಅದು ಒಂದು ಕಾದಂಬರಿ ಹಾಗೆ ಇದೆ. ಆಮೇಲೆ ಅವರ ರಾಮಾಯಣ ದರ್ಶನ ಮಹಾಕಾವ್ಯ, ಅವರ ಸಮಗ್ರ ಕಾವ್ಯದಲ್ಲಿ ಎಷ್ಟು ಕವನಗಳಿದ್ದಾವೆ ಅಂತ ನಾನು ಇಂಟರ್ನೆಟ್ಟಲ್ಲಿ ಹುಡುಕಿದರೆ, ಇಂಟರ್ನೆಟ್ ಕನ್ನಡದ ಎಲ್ಲ ಮಾಹಿತಿ ಕೊಡುವುದಿಲ್ಲ, ನಾನೇ ಕಡೆಗೆ ಕ್ಯಾಲ್ಕುಲೇಟರ್ ಹಿಡ್ಕೊಂಡು ಹುಡುಕಿದೆ. ಎಷ್ಟು ಕವನ ಒಟ್ಟು ಅವರು ಬರೆದಿದ್ದಾರೆ ಎಂದರೆ, ಅವರ ಒಟ್ಟು ಕವನಗಳ ಸಂಖ್ಯೆ 983. ಮತ್ತು ಅವರು ವಿದ್ಯಾರ್ಥಿಯಾಗಿದ್ದಾಗ, ನಿಮ್ಮ ಹಾಗೆ PUC ವಿದ್ಯಾರ್ಥಿಯಾಗಿದ್ದಾಗ ಅವರು ಬರೆದ ಒಂದು ಇಂಗ್ಲೀಷ್ ಸಂಕಲನದಲ್ಲಿ 55 ಇಂಗ್ಲೀಷ್ ಕವನಗಳು, ಒಟ್ಟು 1038 ಕವನಗಳು ಅವರ ಸಮಗ್ರ ಕಾವ್ಯದಲ್ಲಿ ಇದ್ದಾವೆ. ಅದಲ್ಲದೆ ಗದ್ಯ ವಿಮರ್ಶೆ, ನಾಟಕಗಳು, ಜಲಗಾರದ ಬಗ್ಗೆ ಶ್ರೀಮತಿ ರೇಖಾ ಬನ್ನಾಡಿ ಅವರು ಮಾತಾಡ್ತಾರೆ, ಶೂದ್ರ ತಪಸ್ಸಿ, ಸ್ಮಶಾನ ಕುರುಕ್ಷೇತ್ರ ಇಂಥ ನಾಟಕಗಳು. ಕುವೆಂಪು ತನ್ನ ಆತ್ಮಕಥೆಯಲ್ಲಿ ಹೇಳ್ತಾರೆ, ನಾನು ಇಂಗ್ಲೀಷ್ನ ಮೂಲಕ ಕನ್ನಡಕ್ಕೆ ಬಂದೆ ಅಂತ. ಮೊದಲು ಇಂಗ್ಲೀಷ್ನಲ್ಲಿ ಬರಿಬೇಕು ಅಂತ ಆಸೆಯಿಂದ ಹೊರಟು, ಆಮೇಲೆ ಯಾರೋ ಕಿವಿ ಮಾತು ಹೇಳಿ ಅವರು ಕನ್ನಡದಲ್ಲಿ ಬರಲಿಕ್ಕೆ ಶುರು ಮಾಡಿದರು. ಆದರೆ ನಾನು ನಿಮಗೆ ಕಿವಿ ಮಾತು ಹೇಳುವುದೇನೆಂದರೆ, ನೀವು ಈ ಕಾಲದ ಹುಡುಗರು ಯೂಟ್ಯೂಬಿನ ಮೂಲಕ ನೀವು ಕುವೆಂಪು ಕಡೆ ಬರ್ಬೋದು. ಯಾಕಂದರೆ ಕುವೆಂಪು ಅವರ ಅನೇಕ ಕೃತಿಗಳು ನಮಗೆ ಸಿನಿಮಾ ಆಗಿಯೋ ನಾಟಕ ಆಗಿಯೋ ಯೂಟ್ಯೂಬಲ್ಲಿ ಸಿಗ್ತದೆ. ನೀವು ರಜೆಯಲ್ಲಿ ನೀವು ಯೂಟ್ಯೂಬ್ ಸರ್ಚ್ ಮಾಡಿದರೆ ಕಾನೂರು ಸುಬ್ಬಮ್ಮ ಹೆಗಡತಿ ಸುಮಾರು 2 ಗಂಟೆಯ ಸಿನಿಮಾ ಆಗಿ ಗಿರೀಶ್ ಕಾರ್ನಾಡರ್ ಅಂತ ನಿರ್ದೇಶನ ಮಾಡಿದ್ದು ಯೂಟ್ಯೂಬಲ್ಲಿದೆ. ಮಲೆಗಳಲ್ಲಿ ಮದುಮಗಳು 21 ವಿಡಿಯೋ ಕ್ಲಿಪ್ ಇದೆ. ಸುಮಾರು ಅರ್ಧ ಗಂಟೆಯ 31 ವಿಡಿಯೋ ಕ್ಲಿಪ್ಪಿನಲ್ಲಿ ಮಲೆಮಗಳು ಧಾರಾವಾಹಿ ಯೂಟ್ಯೂಬಲ್ಲಿದೆ. ಹಾಗೆ ಅವರ ಜಲಗಾರ, ಸ್ಮಶಾನ ಕುರುಕ್ಷೇತ್ರ, ಶೂದ್ರ ತಪಸ್ಸಿ, ಬೆರಳಿಗೆ ಕೊರಳ್, ಮತ್ತು ಅವರ ಒಂದು ಸಂದರ್ಶನ ಇದೆ. ಕುವೆಂಪು ಅವರ ಧ್ವನಿ ನಿಮಗೆ ಕೇಳಬೇಕು ಅಂತಾದರೆ ರೇಡಿಯೋದಲ್ಲಿದ್ದ ಒಂದು 27 ನಿಮಿಷದ ಒಂದು ಧ್ವನಿ ಸುರುಳಿ ಅಲ್ಲಿ ಹಾಕಿದ್ದಾರೆ. ಹಾಗೆ ಓ ನನ್ನ ಚೇತನ ಅಂತ ಅವರ ಪ್ರಸಿದ್ಧ ಕವನ, ಅದು ಅವರದ್ದೇ ಧ್ವನಿಯಲ್ಲಿ ಯೂಟ್ಯೂಬಲ್ಲಿ ಲಭ್ಯ ಇದೆ. ಇನ್ನು ವೈಚಾರಿಕವಾಗಿ ಕುವೆಂಪು ಅವರು ಅವರ ಸಮಾನತೆ ಆಶಯವನ್ನು ಜಯಪ್ರಕಾಶ್ ಶೆಟ್ಟಿಯವರು ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಎಂಬ ಮಾತನ್ನು ಅವರು ಚೆನ್ನಾಗಿ ಅವರು ವಿವರಿಸಿದರು. ಅವರ ವಿಶ್ವಮಾನವ ಸಂದೇಶದ ಒಂದು 4 ಸಾಲು ನೋಡಿ, ಅವರು ತನ್ನ ಕೊನೆಗಾಲದಲ್ಲಿ ನನ್ನ ಯಾವುದೇ ಕೃತಿಗಿಂತಲೂ ನನ್ನ ವಿಶ್ವ ಮಾನವ ಸಂದೇಶ ಮುಖ್ಯ ಅಂತ ಹೋದವರ ಕೈಗೆಲ್ಲ ಆ ಲೇಖನವನ್ನು ಕೊಡ್ತಾ ಇದ್ದರಂತೆ. ಅದರ ಒಂದು 4 ಸಾಲು ನೋಡಿ, ಮನುಷ್ಯ ಜಾತಿ ತಾನೊಂದೇ ಒಲಂ ಎಂಬುದನ್ನು ನಿರುಪಾಧಿಕವಾಗಿ ಸ್ವೀಕರಿಸಬೇಕು. ಪಂಪರ ಮಾತು, 1000 ವರ್ಷ ಹಿಂದೆ ಪಂಪ ಹೇಳಿದ ಮಾತು. ನಾವೆಲ್ಲರೂ ಮನುಷ್ಯ ಜಾತಿ ತಾನೊಂದೇ ಒಲಂ ಎಂಬುದನ್ನು ಒಪ್ಪಿಕೊಳ್ಳಬೇಕು. ವರ್ಣಾಶ್ರಮವನ್ನು ತಿದ್ದುವುದಲ್ಲ, ಅದನ್ನು ಸಂಪೂರ್ಣವಾಗಿ ತೊಲಗಿಸಬೇಕು. ಹಾಗೆ ಎಲ್ಲ ದೇಶಗಳಲ್ಲಿ ಮತ್ತು ಎಲ್ಲ ಮತಗಳಲ್ಲಿರುವ ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರಾಕರಿಸಬೇಕು. ನಮ್ಮಲ್ಲಿ ತಮಾಷೆ ನೋಡಿ, ಅಂತರ್ಜಾತೀಯ ವಿವಾಹಗಳು ಪ್ರತಿ ಊರುಗಳಲ್ಲಿ ಆಗ್ತಾ ಇದೆ. ಇನ್ನೊಂದು ಕಡೆ ಮತ್ತೆ ನಾವು ಪತ್ರಿಕೆಯಲ್ಲಿ ಟಿವಿಯಲ್ಲಿ ನೋಡುವುದೇನೆಂದರೆ ಜಾತಿಗಳ ವೈಭವೀಕರಣ, ಆಯಾ ಜಾತಿಗಳ ಸಂಘಟನೆ, ಎರಡೂ ಒಟ್ಟೊಟ್ಟಿಗೆ ಆಗ್ತಾ ಇದೆ. ಒಂದು ಕಡೆ ಜಾತಿ ಸಂಘಟನೆ, ಇನ್ನೊಂದು ಕಡೆ ಹೊಸ ತಲೆಮಾರಿನವರ ಅಂತರ್ಜಾತಿ ವಿವಾಹ. ಎರಡೂ ನಮ್ಮಲ್ಲಿ ಅದು ಹೇಗೆ ಮುಂದುವರಿಯುತ್ತದೆ ಅಂತ ನಿಮ್ಮ ಕಾಲದಲ್ಲಿ ನೀವು ನೋಡ್ತೀವಿ. ಈ ಸಮಾನತೆ ಆಶಯಕ್ಕೆ ಅವರು ತನ್ನ ಜನರಿಗೆ ಕೊಟ್ಟ ಇನ್ನೊಂದು ಕೊಡುಗೆ, ಅದು ತೀರ್ಥಹಳ್ಳಿ ಶಿವಮೊಗ್ಗದ ಕಡೆ ಇವತ್ತಿಗೂ ತುಂಬ ಜನಪ್ರಿಯ. ಅವರೊಂದು ಸರಳ ವಿವಾಹವನ್ನು, ವರದಕ್ಷಿಣೆ ಇದ್ದ ಕಾಲ, ಬಡವರ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಕಷ್ಟ ಇದ್ದ ಕಾಲ, ಅದಕ್ಕೋಸ್ಕರ ಮಂತ್ರ ಮಾಂಗಲ್ಯ ಅಂತ ಒಂದು ಸರಳ ವಿವಾಹವನ್ನು ಅವರು ಬೋಧನೆ, ಈಗಲೂ ಅದು ಜನಪ್ರಿಯ. ಉಡುಪಿ ತಾಲೂಕಲ್ಲೂ ಇತ್ತೀಚೆಗೆ ಅಂತ ಒಂದು ಮದುವೆ ಆಯಿತು, ನಾನು ಹೋಗಿದ್ದೆ. ಬರೇ ಯಾವುದೇ ಪುರೋಹಿತರಿಲ್ಲದೆ ಆ ವರ ಮತ್ತು ವಧು ಕೆಲವು ಪ್ರತಿಜ್ಞೆಗಳನ್ನು ಹಿರಿಯರ ಸ್ವೀಕರಿಸುವುದು, ಮಂತ್ರ ಮಾಂಗಲ್ಯ ಅಂತ ಒಂದು ಮದುವೆಯ ಕ್ರಮವನ್ನು ಅವರು
ಚಾಲ್ತಿಗೆ ತಂದರು, ಅದು ಜನಪ್ರಿಯ ಆಗಿದೆ. ಇನ್ನು ಒಂದು ಘಟನೆ ಮತ್ತು ಕುವೆಂಪು ಅವರ ಒಂದು ಕವನದ ಒಂದು ತಮಾಷೆಯ ಕೆಲವು ಸಾಲು ಅಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಆ ಘಟನೆ ಏನಂದರೆ, ಕುವೆಂಪು ರಾಮಾಯಣಕ್ಕೆ ಹೊಸ ರೂಪ ಕೊಟ್ಟು ರಾಮಾಯಣ ದರ್ಶನ ಬರೆದರಲ್ಲ, ಆ ಕಾಲದಲ್ಲಿ ತಮಿಳುನಾಡಿನ ಒಂದು ಪಕ್ಷದವರು, ಆ ರಾಜಕೀಯ ಪಕ್ಷದ ಹೆಸರು ಬೇಡ ನಮಗೆ, ರಾಜಕೀಯ ಬೇಡ, ಆ ಪಕ್ಷದವರು ರಾಮ ಉತ್ತರ ಭಾರತದವ, ಅವನು ನಮಗೆ ಬೇಡ, ನಮಗೆ ರಾವಣ ಬೇಕು ಅಂತ ರಾವಣನನ್ನು ವೈಭವೀಕರಿಸ್ತಾ ಇದ್ದರು. ರಾಮನನ್ನು ತಿರಸ್ಕರಿಸಿ ರಾವಣನನ್ನು ವೈಭವೀಕರಿಸುವಂಥ ಭಾಷಣಗಳನ್ನೆಲ್ಲ ತಮಿಳುನಾಡಲ್ಲಿ ಮಾಡ್ತಾ ಇದ್ದರು. ಅವರ ಚಳುವಳಿಗೆ ಇತ್ತು. ಆ ಪಕ್ಷದ ವಿದ್ಯಾರ್ಥಿಗಳು ಕುವೆಂಪು ಅವರ ಮನೆಗೊಮ್ಮೆ ಬಂದದ್ದು ಯಾಕೆಂದರೆ, ಸರ್ ನಮ್ಮ ಕಾಲೇಜಿಗೆ ಭಾಷಣಕ್ಕೆ ಬರ್ತೀರಾ ಅಂತ ಬಂದದ್ದು. ಕುವೆಂಪು ಅವರಿಗೆ ಇದು ಗೊತ್ತಿತ್ತು, ಈ ಹುಡುಗರು ಯಾವ ಪಕ್ಷದ ಹಿನ್ನೆಲೆಯವರು ಅಂತ ಅವ್ರಿಗೆ ಗೊತ್ತಿತ್ತು. ಅವರು ಮೆಲ್ಲ ಮಾತಾಡಿಸಿದ್ರಂತೆ, ಮಕ್ಕಳೇ, ನಿಮ್ಮ ಕುಟುಂಬದಲ್ಲಿ ಯಾರಾದರೊಬ್ಬರು ಹಿರಿಯ ಮಹಿಳೆ 90 ವರ್ಷ 100 ವರ್ಷ ಆದವರು ಅವರು ತೀರಿಕೊಂಡಾಗ ಆ ಮಹಿಳೆಯ ಮೈ ಮೇಲಿದ್ದ ಆಭರಣಗಳನ್ನು ಏನು ಮಾಡಿಸ್ತೀವಿ ಕೇಳಿದ್ರು. ಅದಕ್ಕೆ ಮಕ್ಕಳು ಏನು ಮಾಡೋದು ಸರ್, ಅದನ್ನು ಸೊಸೆಯಂದರು ಮಗಳಂದರು ಅವರೆಲ್ಲ ಹಂಚಿಕೊಳ್ತಾರೆ. ಅಲ್ಲ, ಆ ಮಹಿಳೆ ತೀರಿಕೊಂಡ್ರು ಅಂತ ಅವರ ಒಟ್ಟಿಗೆ ಈ ಆಭರಣವನ್ನು ನೀವು ಬೆಂಕಿಗೆ ಹಾಕೋದಿಲ್ಲಲ್ಲ? ಇಲ್ಲ ಸರ್, ಸೊಸೆಯಂದರಿಗೆ ಮಗಳಂದರಿಗೆ ಹಂಚ್ತೇವೆ. ಹಂಚಿದ ಮೇಲೆ ಆ ಸೊಸೆಯಂದರು ಮಗಳಂದರು ಆ ಆಭರಣಗಳನ್ನು, ಆ ಅಜ್ಜಿಯ ಆಭರಣಗಳನ್ನು ಅದೇ ರೀತಿಯಲ್ಲಿ ಹಾಕ್ಕೊಳ್ತಾರಾ, ಫ್ಯಾಷನ್ ಅದು ಔಟ್ ಆಫ್ ಡೇಟ್ ಅಂತ ಬದಲಾಯಿಸ್ತಾರಾ ಕೇಳಿದ್ರು. ಯಾಕೆ ಮಕ್ಕಳು ಹೇಳಿದರು, ಇಲ್ಲ ಸರ್, ಅದು ಹಳೆಯ ಕಾಲದ ಆಭರಣವನ್ನು ಈಗಿನ ಹುಡುಗಿಯರು ಹಾಕ್ಲಿಕ್ಕೆ ಆಗ್ತದೆ, ಇಲ್ಲ ಅದು ಈ ಕಾಲದ ಫ್ಯಾಷನ್ನಿಗೆ ಅಜ್ಜಿಯ ಕಿಲೋಗಟ್ಟಲೆ ಬಂಗಾರವನ್ನೆಲ್ಲ ಕರಗಿಸಿ ನಮಗೆ ಬೇಕಾದ ಫ್ಯಾಷನ್ನೆಲ್ಲ ಮಾಡಿಕೊಳ್ತಾರೆ. ಅದಕ್ಕೆ ಕುವೆಂಪು ಹೇಳಿದರಂತೆ, ಹಾಗಾದರೆ ನಾವು ರಾಮಾಯಣದಂಥ ಒಂದು ಕಾವ್ಯದಲ್ಲಿ ನಮ್ಮ ಕಾಲಕ್ಕೆ ಒಪ್ಪಿತ ಆಗದ ಶೂದ್ರ ತಪಸ್ಸೆ ಅಂತ ಒಂದು ಪ್ರಸಂಗ ಇದ್ದರೆ, ಶಂಭೂಕನ ಪ್ರಸಂಗದಂಥ ಒಂದು ಪ್ರಸಂಗ ಇದ್ದರೆ, ಅದನ್ನು ಯಾಕೆ ತಿದ್ದುಪಡಿ ಮಾಡಿ ನಮ್ಮ ಕಾಲಕ್ಕೆ ಸರಿಯಾದ ರಾಮಾಯಣವನ್ನು ಬರೆಯಬಾರದು? ಹಳೆಯ ಶಾಸ್ತ್ರಗಳನ್ನು ನಾವು ನಮ್ಮ ಕಾಲಕ್ಕೆ ಸರಿಯಾಗಿ ಬದಲಾಯಿಸಿದ ಹಾಗೆ ರಾಮಾಯಣವನ್ನು ಕೂಡ ನಮ್ಮಲ್ಲಿ ಅನೇಕ ಕವಿಗಳು ಸಣ್ಣ ಪುಟ್ಟ ಬದಲಾವಣೆ ಮಾಡಿದ್ದಾರೆ. ನಾನು ಕೂಡ ಅಂಥದ್ದನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಯಾಕೆ ಹಾಗೆ ಮಾಡಬಾರ್ದು ನೀವು ಅಂತೇಳಿ, ಯಾಕೆ ಇದನ್ನು ನೀವು ಒಪ್ಪಿಕೊಳ್ಳಬಾರ್ದು ಅಂತ ಆ ಮಕ್ಕಳಿಗೆ ಕಿವಿ ಮಾತು ಹೇಳಿದ್ರಂತೆ. ಇನ್ನೊಂದವರ ಸಮಾನತೆಯ ಆಶೆ ಇರುವ ಅವರ ಕವನ ಕಲ್ಕಿ ಅಂತ. ಕಲ್ಕಿ ಎಂಬ ಕವನ ಅದು ಬೇಂದ್ರೆಯವರ ಕುರುಡು ಕಾಂಚಾಣ ಕವನದ ಹಾಗೆ. ಒಂದು ದೇಶದಲ್ಲಿ ಬಡವರು ಮತ್ತು ಶ್ರೀಮಂತರ ಅಂತರ ಹೆಚ್ಚುತ್ತಾ ಹೋದರೆ ಏನಾದೀತು ಎಂಬುದನ್ನು ಆ ಕವನದಲ್ಲಿ ಒಂದು ಕನಸಿನ ರೀತಿಯಲ್ಲಿ ಅವರು ಹೇಳ್ತಾರೆ. ಒಂದು ಸಣ್ಣ ಉದಾಹರಣೆ ಹೇಳಿ ಕೇಳಿ. ಈ ಕಾಮರ್ಸ್ನವರು ಹೆಚ್ಚಿದ್ದೀರಿ ಅಂತ ಪ್ರಿನ್ಸಿಪಾಲ್ರು ಹೇಳಿದರು. ನಮ್ಮ ದೇಶದ ಜನಸಂಖ್ಯೆ ಈಗ 140 ಕೋಟಿ ದಾಟಿದೆ, ನಿಮಗೆ ಗೊತ್ತು. ನಾನು ನಿನ್ನೆ ಇಂಟರ್ನೆಟ್ಟಲ್ಲಿ ಹುಡುಕಿದೆ, ನಮ್ಮ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಡುವವರು ಎಷ್ಟು ಜನ ಅಂತ. ಆದಾಯ ತೆರಿಗೆ ಕೊಡಲಿಕ್ಕೆ ಬಹುಶಃ ಅದು ಸರ್ 25,000ಕ್ಕಿಂತ ಹೆಚ್ಚು ಸಂಬಳ ಇದ್ದವರು ಇನ್ಕಮ್ ಟ್ಯಾಕ್ಸ್ ಅಂತ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡುವರು. ಆದಾಯ ತೆರಿಗೆ ಕೊಡುವವರು ಎಷ್ಟು ಜನ ಅಂತ ಹುಡುಕಿದರೆ ನಮ್ಮ ದೇಶದಲ್ಲಿ ಬರೀ 10 ಕೋಟಿ ಜನ. ಅಂದರೆ 10 ಕೋಟಿ ಜನ ಆದಾಯ ತೆರಿಗೆ ಕೊಡುವವರು, ಇನ್ನೊಂದು 10 ಕೋಟಿ ಜನ ಟ್ಯಾಕ್ಸ್ ಕೊಡದಿದ್ದರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಂಪಾದನೆ ಮಾಡ್ತಾ ಇರುವವರು ಇರ್ಬೋದು. ಆದರೆ ಉಳಿದ 120 ಕೋಟಿ ಜನ, ಉಳಿದ 100 ಕೋಟಿ ಜನರ ಪಾಡೇನು? ಅಂದರೆ ಆರ್ಥಿಕ ಅಸಮಾನತೆ ನಮ್ಮ ದೇಶದಲ್ಲಿ ಎಷ್ಟು ವ್ಯಾಪಕ ಆಗಿದೆ ಎಂಬುದನ್ನು ಕುವೆಂಪು ಅವರ ಕವನದಲ್ಲಿ ಸೂಚ್ಯವಾಗಿ ಹೇಳ್ತಾರೆ. ನಾನು ಅವರ ಒಂದು ಕವನದ ಪ್ರಸ್ತಾಪ ಮಾಡಿ ನನ್ನ ಮಾತು ಮುಗಿಸ್ತೇನೆ ಅಂತ ಹೇಳಿದೆ. ಆ ಕವನದ ಹೆಸರು ಸ್ವರ್ಗದ ದ್ವಾರದಿ ಯಕ್ಷ ಪ್ರಶ್ನೆ ಅಂತ. ಸ್ವರ್ಗದ ಬಾಗಿಲಲ್ಲಿ ಒಂದು ಯಕ್ಷ ಪ್ರಶ್ನೆ ಅಂತ. ಆ ತಮಾಷೆಗೆ ಆರಂಭ ಆಗ್ತದೆ. ಸ್ವಪ್ನದಲ್ಲಿ ನಾನೊಮ್ಮೆ ಸತ್ತಿದ್ದೆ, ಹಾಳು ಬಾಯಿ, ಅಲ್ಲಲ್ಲ ಸತ್ತಿರಲಿಲ್ಲ, ಸ್ವರ್ಗಸ್ಥನಾಗಿದ್ದೆ, ಹೀಗೆ ಆರಂಭ ಮಾಡ್ತಾರೆ. ಸತ್ತ ಪುಟ್ಟಪ್ಪನವರು ಸ್ವರ್ಗದ ಬಾಗಿಲಿಗೆ ಹೋಗ್ತಾರೆ. ಅಲ್ಲೊಬ್ಬ ದ್ವಾರಪಾಲಕ ಇದ್ದಾನೆ. ಅವ ತಡೀತಾನೆ, ಅನುಮತಿ ಇಲ್ಲದೆ ಒಳಗೆ ಹೋಗ್ಲಿಕ್ಕಿಲ್ಲ ಅಂತ. ಯಾರು ನೀನು, ನಿನ್ನ ಪರಿಚಯ ಹೇಳು ಅಂತ ಹೇಳ್ತಾರೆ.
ಇವರು ಒಂಥರ ಗಾಬರಿಯಾಗಿ ಪುಟ್ಟಪ್ಪ ಪುಟ್ಟಪ್ಪ ಅಂಥೇಳಿ ಆ ಶಬ್ದಗಳನ್ನು ಬಿಡಿಸಿ ಹೇಳ್ತಾರೆ. ಅದಕ್ಕೆ ಅವ ಜೋರು ಮಾಡ್ತಾರೆ, ಏನದು ಟಟ್ಟ ಟಟ್ಟ ಅಂತ ಜೋರು ಮಾಡ್ತಾನೆ. ಅದಕ್ಕೆ ಇವರು ಇಲ್ಲ KV ಪುಟ್ಟಪ್ಪ ಅಂತ. ಸ್ವರ್ಗದ ಬಾಗಿಲಿನವ ಕಾವಲುಗಾರ ಬಾಗಿಲು ತೆಗೆಯುವುದಿಲ್ಲ. ಆಮೇಲೆ ಕುವೆಂಪು ನೋಡೋಣ ಅಂಥೇಳಿ ತನ್ನ ಎಲ್ಲ ಬಯೋಡಾಟಾ ಹೇಳ್ತಾರೆ. ಲೆಕ್ಚರರ್ ಅಂದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಅಂದೆ, ಪ್ರಿನ್ಸಿಪಾಲ್ ಎಂದೆ, ಕಡೆಗೆ ವೈಸ್ ಚಾನ್ಸಲರ್ ಎಂದೆ, ಪದ್ಮಭೂಷಣ ಎಂದೆ, ಕೊಟ್ಟ ಕೊನೆಗೆ ರಾಷ್ಟ್ರಕವಿ ಎಂದು ಒಂದೆ. ಆದರೂ ಬಾಗಿಲು ತೆಗಿಲಿಲ್ಲ. ನಾನು ರಾಷ್ಟ್ರಕವಿ ಮಾರಾಯ ಅಂತ ಹೇಳಿದ್ರು ಕೂಡ ಸ್ವರ್ಗದ ದ್ವಾರಪಾಲಕ ಬಾಗಿಲು ತೆಗಿಲಿಲ್ಲ ಅಂತ. ಅವ ಏನು ಹೇಳಿದ ಅಂದರೆ, ನೋಡು, ನಿನ್ನ ಹೃದಯದೊಳಗೆ ಇರುವ ಹೆಸರು ಯಾವುದು ಅದನ್ನು ಹೇಳು, ನಿನ್ನ ಅಂತರಂಗ ಶೋಧಿಸು, ಅಲ್ಲಿ ನಿನ್ನ ಹೆಸರು ಯಾವುದು ನಿನಗೆ ಕಾಣಿಸ್ತದೆ ಹೇಳು ಅಂತ ಹೇಳಿದಾಗ, ಆಗ ಕುವೆಂಪು ಹೇಳ್ತಾರೆ, ನಾನು ನಾನು ಹೇಮಿ ಗಂಡ. ಅವರ ಹೆಂಡತಿ ಹೆಸರು ಹೇಮಾವತಿ ಅಂತ, ನಾನು ಹೇಮಾವತಿ ಗಂಡ ಅಂತ ಹೇಳ್ತಾರೆ. ಅವರ ಒಂದು ದಾಂಪತ್ಯದ ಗೆಳತಿಯರ ಕಲ್ಪನೆ ಹೇಗಿದೆ ನೋಡಿ. ಹೆಂಡತಿಯನ್ನು ಪುರುಷ ಪ್ರಧಾನ ಸಮಾಜದಲ್ಲಿ ಸಾಮಾನ್ಯವಾಗಿ ಕೀಳಾಗಿ ನೋಡುವ ನಮ್ಮ ಸಮಾಜದಲ್ಲಿ ಕುವೆಂಪು ನಾನು ರಾಷ್ಟ್ರಕವಿಗಿಂತಲೂ ಮುಖ್ಯವಾಗಿ ನಾನು ಹೇಮಾವತಿಯ ಗಂಡ ಅಂತ ಪರಿಚಯ ಮಾಡಿಕೊಂಡಾಗ ಸ್ವರ್ಗದ ಕಾವಲುಗಾರ ಬಾಗಿಲು ತೆರೀತಾನೆ, ಬನ್ನಿ ಬನ್ನಿ ಸ್ವಾಮಿ ಅಂತೇಳಿ ಕರೀತಾರೆ. ಇಷ್ಟು ಹೇಳಿ ಕುವೆಂಪು ಅವರ ಆತ್ಮಕಥೆಯ ಅವರ ಹೈಸ್ಕೂಲ್ ಜೋಕ್ ಒಂದಿದೆ. ಟೈಮ್ ಇದ್ದರೆ ಪ್ರಿನ್ಸಿಪಾಲ್ರ ಭಾಷಣಕ್ಕೆ ಮೊದಲು ಮತ್ತೆ ಹೇಳ್ತೇನೆ. ನಮಸ್ಕಾರ.